ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದಂತ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಭವಾನಿ ಅಜ್ಜಿ ಪದ್ಮನ್ಗೆ ಹೇಳ್ತಾ ಇರ್ತಾರೆ, ನಾನು ಬಂದು ಕೆಲಸನೇ ಮರ್ತುಬಿಟ್ಟೆ. ಏನು ಗೊತ್ತಾ, ನಾನು ಏನಕ್ಕೆ ಬಂದೆ ಅಂತ ಅಂದರೆ, ಇವತ್ತು ರಾಮನವಮಿ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಭಜನೆ ಹಾಗೆ ಹರಿಕತೆ ಎಲ್ಲ ಇರುತ್ತೆ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಂದಾಗ ಸ್ವಾತಿ ಅಜ್ಜಿ ಹೇಳ್ತಾ ಇರ್ತಾರೆ, ಓ ಹೌದಾ, ಹಾಗಾದರೆ ನಾವೆಲ್ಲರೂ ಹೋಗೋಣ ಅಂತ ಖುಷಿಯಿಂದ ಹೇಳ್ತಾ ಇದ್ರೆ, ಈ ಕಡೆ ಗೀತಾ ಸ್ವಲ್ಪ ಕೋಪ ಮಾಡ್ಕೊಂಡು, ನೀವು ಬೇಕಾದ್ರೆ ಹೋಗಿ ಅಜ್ಜಿ, ನಾವ್ಯಾರು ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕುಮಾರ ಸ್ವಲ್ಪ ಕೋಪ ಮಾಡ್ಕೊಂಡು, ಗೀತಾ ಸುಮ್ಮನಿರ್ತೀಯ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಸ್ವಾತಿ ಮತ್ತೆ ವಂಶಿಗೆ ಆಫೀಸಲ್ಲಿ ಏನು ಕೆಲಸ ಇದೆ ಅಂತ, ಅವರು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದ್ರು, ಇವಾಗ ನಾನು ಒಬ್ಬಳೇ ಹೋಗ್ತಾ ಇದ್ದೆ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಂದಾಗ ಈ ಕಡೆ ಪದ್ಮ ಹೇಳ್ತಾ ಇರ್ತಾಳೆ, ಹೌದು ಇವತ್ತು ಹಬ್ಬ ಬೇರೆ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಹಾಗೆ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪ್ರಸಾದ ತೊಗೊಬಂದ್ರೆ ಮನೆಗೂ ಸ್ವಲ್ಪ ನೆಮ್ಮದಿ ಇರುತ್ತೆ, ಹೋಗೋಣ ಅಂತ ಅಂದಾಗ ಪ್ರೀತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಮ್ಮ ಅಲ್ಲಿ ಪಾಪ್ಕಾರ್ನು ಚಿಪ್ಸು ಎಲ್ಲ ನನಗೆ ಕೊಡಿಸಿ, ಲೇಟ್ ಆದರೂ ಪರವಾಗಿಲ್ಲ, ನೀವು ಲೇಟ್ ಆಯಿತು ಅಂತ ಹೇಳೋಗಿಲ್ಲ, ಎಲ್ಲ ಹರಿಕತೆ ಹಾಗೆ ಎಲ್ಲ ಪ್ರೋಗ್ರಾಮು ಸಹ ನೋಡ್ಕೊಂಡು ಬರೋಣ ಅಂತ ಅಂದಾಗ, ಡೋಂಟ್ ವರಿ ಪ್ರೀತಿ, ನೀನು ಎಷ್ಟೊತ್ತಕ್ಕಾದರೂ ಇರೋ, ನಾಟಕನ ನೋಡ್ಕೊಂಡೆ ನಾವು ಬರೋಣ ಅಂತ ಹೇಳ್ತಾ ಇರ್ತೀನಿ. ಜೊತೆಗೆ ಮೇಘಾ ಮಾರ್ಕೆಟಿಂದ ಬಂದ ತಕ್ಷಣ ಪದ್ಮ ಹೇಳ್ತಾ ಇರ್ತಾಳೆ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬರ್ತೀಯಾ ಅಂತ ಅಂದಾಗ, ಇವತ್ತು ರಾಮನವಮಿ ಹಬ್ಬ ಅಲ್ವಾ, ಮನೇಲೆ ಕೂತು ಕೂತು ಬೋರ್ ಆಗಿದೆ ಅಮ್ಮ, ನಾವು ಹೋಗೋಣ ಅಂತ ಅಂದಾಗ ಪ್ರೀತಿ ಸಿಕ್ಕಾಬಟ್ಟೆ ಖುಷಿಯಿಂದ, ಅಕ್ಕ ನೀನು ತುಂಬ ಎಂಜಾಯ್ ಮಾಡೋಣ, ಅಲ್ಲಿ ಪಾನಿಪುರಿ ಐಸ್ ಕ್ರೀಮು ಎಲ್ಲ ತಿನ್ನೋಣ ಕಣೆ ಅಂತ ಅನ್ಬೇಕಾದ್ರೆ ಸರಿ ಅಂತ ಹೇಳ್ತಾ ಇದ್ರೆ, ಗೀತಾ ಸ್ವಲ್ಪ ಬೇಜಾರು ಮಾಡಿಕೊಂಡು, ನೋಡು ನಾವು ಅಲ್ಲಿ ನಾಟಕ ನೋಡಿಕೊಂಡು ಹಾಗೆ ದೇವ್ರ ದರ್ಶನ ಮಾಡೋಕೆ ಹೋಗ್ತಿರೋದು, ಸಿಕ್ಕಿದ್ದೆಲ್ಲ ತಿನ್ನಕ್ಕಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ನೀನು ತಿನ್ಕೊಂಡು ಕೂತ್ಕೊಂಡ್ರೆ ದೇವಸ್ಥಾನಕ್ಕೆ ಯಾರನ್ನೂ ಕಳಿಸಲ್ಲ ಅಂತ ಅಂದಾಗ, ಸರಿ ಬಿಡು ಅಕ್ಕ, ನಾನೇನು ತಿನ್ನಲ್ಲ, ಆದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರೆ, ಇವರೆಲ್ಲ ಮಾತಾಡೋದನ್ನು ಕದ್ದು ಮುಚ್ಚಿ ಈ ಕಡೆ ರಂಜನ್ ಕೇಳಿಕೊಂಡು, ಬಾ ಸಂಜೆ ದೊಡ್ಡ ಡ್ರಾಮನೇ ತೋರಿಸ್ತೀನಿ, ಏ ಮೇಘ ನನಗೆ ಸ್ಲಿಪ್ಪರಲ್ಲಿ ಹೊಡೆಗೆ ಬಂದಿದ್ದಲ್ವಾ, ಬಾರೆ ನಿನಗೆ ಡ್ರಾಮಾ ತೋರಿಸ್ತೀನಿ ನೈಟು ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಭವಾನಿ ಅಜ್ಜಿ, ಸರಿ ಆಯಿತು ನಾನು ಹೊರಡ್ತೀನಿ, ಸಂಜೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಸಹ ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಕೇಳ್ತಾ ಇರ್ತಾರೆ, ರಾಯರು ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸ್ಲಿ ಅಂತ ಅಂದಾಗ ಗಣಪತಿ ತಾತ ಹೇಳ್ತಾ ಇರ್ತಾರೆ, ಎಲ್ಲರ ಹೆಸರಲ್ಲಿ ಸಹ ಅರ್ಚನೆ ಮಾಡಿಸಿ, ಈ ದೇಶದಲ್ಲಿ ಹಾಗೆ ಇರೋ ಜನಗಳೆಲ್ಲರಿಗೂ ಸಹ ಒಳ್ಳೇದಾದರೆ ನಮಗೂ ಒಳ್ಳೇದು ಅಂತ ಅಂದಾಗ, ತುಂಬ ಒಳ್ಳೆ ಮಾತಾಡಿದ್ರಿ ಅಂದ್ಬಿಟ್ಟು ಈ ಕಡೆ ಅರ್ಚಕರು ಅರ್ಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಆದರೆ ಭವಾನಿ ಅಜ್ಜಿ ಮಾತ್ರ ಕಣ್ಣೀರು ಹಾಕೊಂಡು ತನ್ನ ಮನಸ್ಸಲ್ಲಿ ನೋವನ್ನ ದೇವ್ರ ಹತ್ರ ಹೇಳ್ಕೊತಾ ಇರ್ತಾರೆ. ದೇವರೇ, ಸ್ವಾತಿ ಹಾಗೂ ವಂಶಿ ಒಪ್ಪಂದದ ಮದುವೆ ಆಗಿದ್ದಾರೆ, ದಯವಿಟ್ಟು ಅವರಿಬ್ಬರನ್ನು ದೂರ ಮಾಡಬೇಡ, ಸ್ವಾತಿ ನಮ್ಮನೆ ಸೊಸೆ ಅಂತ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಬಿಟ್ಟಿದ್ದೀನಿ, ಅವರಿಬ್ಬರು ಸಂಬಂಧಕ್ಕೆ ಯಾರೂ ಅಡ್ಡಿ ಆಗ್ದಂಗೆ ಕಾಪಾಡು ಭಗವಂತ ಅಂತ. ಹಾಗೆ ಪದ್ಮನ ಸಹ ಪ್ರೀತಿಗೆ ಹೇಳ್ತಾ ಇರ್ತಾಳೆ, ನೋಡು ಪ್ರೀತಿ, ಆದಷ್ಟು ಬೇಗ ನನ್ನ ಆರೋಗ್ಯ ಸುಧಾರಿಸ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಮ್ಮ ಅಂತ ಅಂದಾಗ ಪ್ರೀತಿ ಬೇಡ್ಕೊತಿರ್ಬೇಕಾದ್ರೆ ಪದ್ಮ ತನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊತಾ ಇರ್ತಾಳೆ, ದೇವರೇ ನನ್ನೆಲ್ಲ ಮಕ್ಕಳನ್ನು ಸಹ ನೆಮ್ಮದಿಯಾಗಿಡಪ್ಪ, ಸ್ವಾತಿ ಹಾಗೆ ಪ್ರೀತಿ, ಮೇಘ, ವಂಶಿ, ಕುಮಾರ ಎಲ್ಲರನ್ನೂ ಚೆನ್ನಾಗಿಡು ಭಗವಂತ ಅಂತ ಬೇಡ್ಕೋತಾ ಇದ್ರೆ, ಇನ್ನೊಂದು ಕಡೆ ಗೀತಾ ಬೇಡ್ಕೋತಾ ಇರ್ತಾಳೆ, ಆದಷ್ಟು ಬೇಗ ನಮ್ಮ ಮನೆ ನಮಗೆ ಸಿಗೋಂಗೆ ಮಾಡು ಭಗವಂತ, ಬಡತನ ಇದ್ರೂ ಪರವಾಗಿಲ್ಲ, ಗಂಜಿ ಕುಡ್ಕೊಂಡು ಇದ್ಬಿಡ್ತೀವಿ, ಆದರೆ ಬೇರೆಯವ್ರ ಮನೆಯೆಲ್ಲ ಇರೋದ್ರಿಂದ ನಮಗೆ ಸ್ವಲ್ಪನೂ ನೆಮ್ಮದಿ ಇಲ್ಲ ದೇವ್ರೆ ಅಂತ ಬೇಡ್ಕೋತಾ ಇರ್ತಾಳೆ. ಆಗಿನೊಂದು ಕಡೆ ಅರ್ಚಕರು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟಾಗ ಎಲ್ಲರೂ ಕೈ ಮುಗಿದು ಬೇಡ್ಕೊಂಡು ಈ ಕಡೆ ಪಾನಕ ಮತ್ತೆ ಹೆಸರುಬೇಳೆ ಚರಪನ ಇಸ್ಕೊಂಡು ಎಲ್ಲರೂ ಖುಷಿಯಿಂದ ತಿಂತಿರ್ಬೇಕಾದ್ರೆ ಊರಿನ ಜನಗಳು ಮಾತಾಡ್ತಾ ಇರ್ತಾರೆ, ಅಲ್ಲ ಅಣ್ಣ, ಎಲ್ಲಣ್ಣ ಸೀತೆ ಪಾತ್ರ ಮಾಡೋರು ಬಂದಿಲ್ವಲ್ಲ ಅಂತ ಅಂದಾಗ, ಅಯ್ಯೋ ಹುಡುಗಿಗೇನೋ ಹುಷಾರಿಲ್ವಂತೆ, ಅಡ್ಮಿಟ್ ಆಗಿದ್ದಾಳೆ ಅಂತ ಇನ್ನೊಬ್ರು ಹೇಳ್ತಾ ಇರಬೇಕಾದ್ರೆ, ಏನಣ್ಣ ಒಂದು ತಿಂಗಳಿಂದ ರಿಹರ್ಸ್ ಮಾಡಿಬಿಟ್ಟು ಇವಾಗ ಸೀತೆನೇ ಇಲ್ಲ ಅಂತಂದರೆ ಹೆಂಗಣ್ಣ ರಾವಣನ ಪಾತ್ರ ಮಾಡೋಕ್ಕಾಗುತ್ತೆ ಅಂತ ಊರಿನ ಜನಗಳು ಮಾತಾಡ್ತಾ ಇರಬೇಕಾದ್ರೆ ಮೇಘನ ನೋಡಿ, ಅಲ್ಲೊಂದು ಹುಡುಗಿ ಕಾಣಿಸ್ತಿಲ್ಲ, ಅದು ಸೀತೆ ಪಾತ್ರಕ್ಕೆ ಸರಿಯಾಗಿದೆ, ಆ ಹುಡುಗಿನ ಕೇಳೋಣ ಅಂತ ಅಂದ್ಬಿಟ್ಟು ಹತ್ರ ಬಂದು, ಮೇಡಮ್ ಸ್ವಲ್ಪ ಬರ್ತೀರಾ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ಅಂದಾಗ ಪಕ್ಕದಲ್ಲಿ ಗೀತಾ ನಿಂತಿದ್ದಳು, ಏನು ಹೆಲ್ಪ್ ಆಗಬೇಕು ಸರ್ ಅಂತ ಅನ್ಬೇಕಾದ್ರೆ, ಈ ಥರ ಸೀತೆ ಪಾಠ ಮಾಡೋರು ಹುಷಾರಿಲ್ಲ ಅಂತ ಅಡ್ಮಿಟ್ ಆಗಿದ್ದಾರೆ, ದಯವಿಟ್ಟು ನೀವು ಸೀತೆ ಪಾತ್ರನ ಮಾಡಿಕೊಡ್ತೀರಾ ಅಂತ ಮೇಘನ್ ಕೇಳ್ತಿರ್ಬೇಕಾದ್ರೆ ಗೀತನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಮೇಘ, ಇಲ್ಲ ನನ್ನ ಕೈಲಿ ಆಗಲ್ಲ, ನನಗಿದೆಲ್ಲ ವಸ್ತು, ಹಾಗೆ ಇಷ್ಟು ಜನಗಳ ಮುದ್ದೆ ರಿಹರ್ಸಲ್ ಇಲ್ದಲೆ ನಾನು ಮಾಡೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಗೀತಾ ಹೇಳ್ತಾ ಇರ್ತಾಳೆ, ಏನಾಗಲ್ಲ ಕಣೆ, ಸ್ಕೂಲ್ಗಳಲ್ಲೆಲ್ಲ ನೀನು ಡ್ರಾಮಾ ಮಾಡ್ತಿದ್ದೆಲ್ಲ ಅದು ಇದೇ ಥರ ಕಣೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬೇಕಾದ್ರೆ, ಸುಮ್ಮನಿರಕ್ಕ ಅಲ್ಲೆಲ್ಲ ಪ್ರಾಕ್ಟೀಸ್ ಇತ್ತು, ಇಲ್ಲೇನು ಪ್ರಾಕ್ಟೀಸ್ ಇಲ್ಲ, ಡೈಲಾಗ್ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ, ನೋಡಿ ಮೇಡಮ್ ಡೈಲಾಗ್ ಎಲ್ಲ ಇದರಲ್ಲಿ ಏನಿರಲ್ಲ, ಅವ್ರು ಹಾಡು ಹೇಳ್ತಿರ್ಬೇಕಾದ್ರೆ ನೀವು ಆ್ಯಕ್ಟಿಂಗ್ ಮಾಡಿದರೆ ಅಷ್ಟೇ ಸಾಕು ಅಂತ ಅಂದಾಗ, ಇಲ್ಲಪ್ಪ ನನಗೆ ಭಯ ಆಗ್ತಿದೆ ಅಂತ ಮೇಘ ಹೇಳ್ತಾ ಇರ್ತಾಳೆ. ಕುಮಾರನು ಸಹ ಏನು ಅನ್ಕೋಬೇಡ, ದೇವರು ನಿನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೊ, ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಅಜ್ಜಿ ಏನು ಅನ್ಕೋತಾರೆ ಅಂತ ಮೇಘ ಹೇಳ್ತಾ ಇರ್ತಾಳೆ, ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅವ್ರಿಗೆ ನಾನು ಏನೋ ಒಂದು ಹೇಳ್ತೀನಿ, ನೀನು ಹೋಗಿ ರೆಡಿ ಆಗು ಅಂತ
ಗೀತೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸೀತೆ ಪಾತ್ರ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಡ್ರೆಸ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಊರಿನ ಜನಗಳು ಈ ಕಡೆ ಮೇಘನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅಕ್ಕ ನೀನು ಅವಾಗವಾಗ ನನ್ನ ಕಡೆ ನೋಡು, ನೀನು ಮಾಡೋ ಸೀತೆ ಪಾಠನ ಎಲ್ಲ ನಾನು ವಿಡಿಯೋ ಮಾಡ್ತೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಸೀತೆ ಡ್ರೆಸ್ ಹಾಕೊಂಡು ಮೇಘ ಬಂದಿದ್ದು ನೋಡಿ ಈ ಕಡೆ ಗೀತನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ನನ್ನ ದೃಷ್ಟಿ ತಾಗುತ್ತೆ ಕಣೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂದ್ಬಿಟ್ಟು ಅಣ್ಣ ನಮ್ಮಿಬ್ರದ್ದು ಒಂದು ಸೆಲ್ಫಿ ತೆಗೀರಿ ಅಂತ ಇಬ್ಬರು ಖುಷಿಯಿಂದ ಫೋಟೋ ತೆಗೆಸ್ಕೊತಿರ್ಬೇಕಾದ್ರೆ ಈ ಕಡೆ ಇವಳು ಮೇಘ ಹೇಳ್ತಾ ಇರ್ತಾಳೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನಾಟಕ ನೋಡಿಕೊಂಡು ಹೋಗೋಣ ಅಂತ ಬಂದರೆ ಇವಾಗ ಸೀತಾ ಮಾತೆ ಪಾತ್ರನ ನಾನು ಮಾಡ್ತಿದ್ದೀನಿ ಅಂತ ಹೇಳಬೇಕಾದ್ರೆ, ಹೌದು ಮೇಡಮ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಆ ಹುಡುಗಿ ಬರೆದಿದ್ದೆ ಒಳ್ಳೇದಾಯಿತು ನೋಡಿ, ನಿಮಗೆ ಒಳ್ಳೆಯ ಅವಕಾಶ ಸಿಕ್ತು ಅಂತ ಅಲ್ಲಿ ಊರಿನ ಜನವರು ಹೇಳ್ತಾ ಇರಬೇಕಾದ್ರೆ, ಹೌದು ಎಲ್ಲ ದೇವ್ರಿಚ್ಛೆ, ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ ಅಂತ ಅಂದಾಗ, ಸರಿ ಆಯಿತು ನಿಮಗೆ ಡೈಲಾಗ್ ಸ್ವಲ್ಪ ಹೇಳ್ಕೊಡ್ತೀನಿ ಬನ್ನಿ ಅಂತ ಸೀತೆ ಪಾತ್ರದಲ್ಲಿರೋ ಮೇಘನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಮನೆಯವರೆಲ್ಲರೂ ಸಹ ನಾಟಕ ನೋಡೋಕ್ಕೆ ಕೂತಿರ್ಬೇಕಾದ್ರೆ ಪ್ರೀತಿ ಪುಟ್ಟ ಅಮ್ಮ ಆವಾಗಲೇ ಪಾಪ್ಕಾರ್ನ್ ಕೊಡಿಸ್ತೀನಿ ಅಂತ ಅಂದಲ್ಲ, ಕೊಡಿಸು ಅಂತ ಅಂದಾಗ ಪದ್ಮ ಗುರಾಯಿಸ್ತಾ ಇರ್ತಾಳೆ, ಮೇಘಕ್ಕ ಇದ್ರೆ ಕೊಡಿಸೋದು, ಯಾರು ಕೊಡಿಸ್ತಿಲ್ಲ ಅಂತ ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ, ನಾನು ನಿನಗೆ ಪಾಪ್ಕಾರ್ನ್ ತರ್ತೀನಿ ಅಂತ ಅಂದಾಗ ಅಷ್ಟೊತ್ತಿಗೆ ಅಜ್ಜಿ ನನಗೊಂದು ಪ್ಯಾಕ್ ತಗೋಬಾರು ಅಂತ ಹೇಳ್ತಾ ಇರ್ತಾರೆ. ಏನತ್ತೆ ನೀವೊಂದು ಚಿಕ್ಕ ಹುಡುಗಿನ ಈ ರೀತಿ ತಿಂತೀರಾ ಅಂತ ಕೇಳಬೇಕಾದ್ರೆ, ಅಲ್ಲ ಕಣೆ ಪದ್ಮ, ಚಿಕ್ಕವ್ರು ಮಾತ್ರ ತಿನ್ನಬೇಕಾ, ದೊಡ್ಡವರು ತಿನ್ಬೋದು ಕಣೆ, ಬೇಕಾದರೆ ಭವಾನಿಯವ್ರನ್ನ ಕೇಳು ಅಂತ ಅಂದಾಗ, ಹೌದು ಹೌದು ಎಲ್ಲರೂ ತಿನ್ಬೋದು, ನೀವು ನಿಮ್ಮ ಮೊಮ್ಮಗಳು ಪಾತ್ರನ ನೋಡಿಕೊಂಡು ಖುಷಿಯಿಂದ ತಿನ್ಕೊಂಡು ಎಂಜಾಯ್ ಮಾಡಿ ಅಂತ ಅನ್ಬೇಕಾದ್ರೆ ಕುಮಾರ ಎಲ್ಲರಿಗೂ ಪಾಪ್ಕಾರ್ನ್ ತರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗಣಪತಿ ತಾತ, ನನಗೆ ಬೇಡಪ್ಪ ವಂಶಿಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ, ನಾನು ಟಾಬ್ಲೆಟನ್ನು ತಿನ್ಕೊಂಡು ಇರ್ತೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಪಾಪ್ಕಾರ್ನ್ ತರೋಕ್ಕೆ ಅಂತ ಹೋದ ಕುಮಾರ ಮತ್ತೆ ಬಿಸ್ಕೆಟ್ ತೊಗೊಬಂದ್ಬಿಟ್ಟು, ಪಾಪ್ಕಾರ್ನ್ ಖಾಲಿ ಆಗಿದೆ ಅಂತೆ ಪುಟ್ಟ, ಆಮೇಲೆ ತಂದು ಕೊಡ್ತೀನಿ, ಸದ್ಯಕ್ಕೆ ಬಿಸ್ಕೆಟ್ ತಿನ್ನು ಅಂತ ಪ್ರೀತಿ ಕೊಡ್ತಾ ಇರ್ತಾನೆ. ಹಾಗೆ ನಾಟಕನ ಶುರು ಮಾಡ್ತಾ ಇರಬೇಕಾದ್ರೆ ಇನ್ನೇನು ರಾಮನ ಕಥೆನ ಶುರು ಮಾಡ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಪ್ರೀತಿ ಹೇಳ್ತಾ ಇರ್ತಾಳೆ, ಇದೇನಿದು ರಾಮ ಮರ್ಯಾದೆ ಅಂತ ಅಂತಾರಲ್ಲ, ಏನಂದರೆ ಅಜ್ಜಿ ಅಂತ ಅಂದಾಗ, ರಾಮ ಕೊಟ್ಟ ಮಾತನ್ನು ಯಾವತ್ತೂ ತಪ್ಪಲಿಲ್ಲ, ಅದಕ್ಕೆ ರಾಮನ ಮರ್ಯಾದೆಯ ರಾಮ ಅಂತ ಕರೀತಾರೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ರಾಮನ ಕತೆ ಹೇಳ್ತಾ ಇರ್ತಾರೆ. ಅವರಪ್ಪ ಕಾಡಿಗೆ ಹೋಗ್ಬೇಕು ಅಂತ ಅಂದಾಗ ತನ್ನ ಇಡೀ ಸಾಮ್ರಾಜ್ಯನೆಲ್ಲ ಬಿಟ್ಟು ರಾಮ ಹೋದ್ನಂತೆ. ಯಾಕೆ ಅಂತ ಅಂದರೆ ಅಪ್ಪನಿಗೆ ಬೆಲೆ ಕಟ್ಟು ಹೋಗಿದ್ದಾನೆ, ಅದಕ್ಕೋಸ್ಕರ ಅವನನ್ನು ರಾಮ ಮರ್ಯಾದೆ ಅಂತ ಕರೀತಾರೆ ಅಂತ ಅಂದಾಗ, ಹಾಗಾದರೆ ರಾಮನಿಗೆ ಅಪ್ಪ ಅಂದರೆ ನಮ್ಮ ಥರನ ಇಷ್ಟ ಅಜ್ಜಿ ಅಂತ ಪ್ರೀತಿ ಹೇಳ್ಕೊಂಡು ತುಂಬ ಬೇಜಾರಿಂದ ಇರ್ತಿರ್ಬೇಕಾದ್ರೆ ಈ ಕಡೆ ಗೀತಾ ಮತ್ತೆ ಪದ್ಮ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಹೌದು ಪ್ರೀತಿ, ರಾಮನಿಗೆ ತನ್ನ ಅಪ್ಪ ಅಂತ ಅಂದರೆ ತುಂಬ ಇಷ್ಟ, ಕಾಡಿಗೆ ಹೋಗೋದು ಬೇಡ ಅಂತ ಅವ್ರ ಅಪ್ಪ ಹೇಳಿದ್ರು ಸಹ ಕೊಟ್ಟು ಮಾತಿಗೆ ತಪ್ಪಾರ್ದು ಅಂತ ಕಾಡಿಗೆ ಹೋದ ಅಂತ ಅಂದಾಗ ಪದ್ಮ ಹೇಳ್ತಾ ಇರ್ತಾಳೆ, ಕಾಡಿಗೆ ಹೋಗೋದು ಅಂತಂದರೆ ಸುಲಭದ ಮಾತಲ್ಲ, ಏನು ಗೊತ್ತಾ ಪ್ರೀತಿ, ಕಾಡಿಗೆ ಹೋಗೋದು ಹೋದ ಆವಾಗ ಇನ್ನೊಂದು ಕಡೆ ರಾವಣ ಸೀತೆನ ಕರ್ಕೊಂಡು ಹೋದಾಗ ಲಂಕೆಗೆ ಹೋಗಿ ಯುದ್ಧ ಮಾಡಿ ತನ್ನ ಸೀತೆನ ವಾಪಸ್ ಕರ್ಕೊಬಂದ ಅಂತ. ಹಾಗೆ ಇವರೆಲ್ಲರೂ ಸಹ ಮಾತಾಡ್ತಿರ್ಬೇಕಾದ್ರೆ ರಾಮ ಸೀತೆ ಪಾತ್ರ ಮಾಡೋಕ್ಕೆ ಈ ಕಡೆ ಬಂದೇ ಬಿಡ್ತಾಳೆ. ಈ ಕಡೆ ಮೇಘನ ನೋಡಿ ಮನೆಯವರೆಲ್ಲರೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಆಕ್ಟಿಂಗ್ ಮಾಡ್ತಾ ಮಾಡ್ತಾ ಮೇಘನ್ ನೋಡಿ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ತಾರೆ. ಹಾಗೆ ಸೀತಾರಾಮ ಕಥೆ ಹೇಳ್ತಾ ಇರಬೇಕಾದ್ರೆ ಸೀತೆ ಕೇಳ್ತಾ ಇರ್ತಾಳೆ, ಆ ಮಾಯಾಮೃಗ ನನಗೆ ಬೇಕು ಸ್ವಾಮಿ ಅಂತ ರಾಮನ ಕೇಳ್ತಾ ಇರಬೇಕಾದ್ರೆ ರಾಮ ಈ ಕಡೆ ಮಾಯಾಮೃಗನ ತರಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಲಕ್ಷ್ಮಣನಿಗೆ ಹೇಳ್ತಾ ಇರ್ತಾನೆ, ನಿಮ್ಮ ಅದಕ್ಕೆ ಜೋಪಾನ ಅಂತ ಹೋಗ್ತಾ ಇರ್ತಾನೆ. ಆ ಕಡೆಯಿಂದ ಆಶೀರವಾಣಿ ಒಂದು ಸೌಂಡ್ ಕೇಳ್ತಾ ಇರುತ್ತೆ, ಓ ರಾಮ ಓ ಸೀತೆ ಅಂತ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಅಣ್ಣ ಏನೋ ಸಂಕಷ್ಟದಿದ್ದಾರೆ ಕಾಪಾಡು ಲಕ್ಷ್ಮಣ ಅಂತ ಸೀತೆ ಹೇಳ್ತಿರ್ಬೇಕಾದ್ರೆ, ಸರಿ ನಾನು ಹೋಗಿ ಅಣ್ಣನ ಕಾಪಾಡ್ತೀನಿ ಅದಕ್ಕೆ, ಆದರೆ ನೀವು ಈ ಗೆರೆ ದಾಟಿ ಬರಂಗಿಲ್ಲ ಅಂತ ಒಂದು ಲಕ್ಷ್ಮಣ ರೇಖೆ ಎಳೆದು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾವಣ ಬಂದೇ ಬಿಡ್ತಾನೆ. ಓ ಭಿಕ್ಷಾನ್ ದೇವಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸೀತಾ ಮಾತೆ ಭಿಕ್ಷೆ ಕೊಡಕ್ಕೆ ನೀವು ಯಾರು ಅಂತ ಅಂದಾಗ, ನಾನು ಇಲ್ಲಿ ಅರಣ್ಯವಾಸಿ ಹೋಗ್ತಾ ಇದ್ದೆ, ತುಂಬ ಹಸಿವಾಗಿತ್ತು, ಅದಕ್ಕೆ ಕುಡಿಯಲು ತಿನ್ನಲು ಏನಾದ್ರು ಕೊಡ್ತೀರಾ ಅಂತ ಅಂದಾಗ, ಒಳಗಡೆ ಬನ್ನಿ ಸ್ವಾಮಿ, ನನ್ನ ಸ್ವಾಮಿ ಈ ಕಡೆ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ನೀವು ಹೋಗಿರಂತೆ, ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ರಂಜನ್ ಈ ಕಡೆ ರಾವಣ ವಿಷಯದಲ್ಲಿ ಬಂದಿರ್ತಾನೆ. ಹಾಗೆ ಲಕ್ಷ್ಮಣ ಹಾಕಿದ ಗೆರೆ ದಾಟಕ್ಕಾಗದೆ ನೀನೇ ಬಂದು ಫಲಹಾರ ಕೊಡು ತಾಯಿ ಅಂತ ಅಂದಾಗ ಈ ಕಡೆ ಹಣ್ಣು ಹಂಪಲ ಎಲ್ಲ ತಗೊಂಡು ಈ ಕಡೆ ಸೀತಾ ಮಾತೆ ಕೊಡೋಕೆ ಬರಬೇಕಾದ್ರೆ ರಾವಣ ವಿಷಯದಿಂದ ನೋಡಿ ಶಾಕ್ ಆಗಿಬಿಡ್ತಾಳೆ. ಹಾಗೆ ರಾವಣ ರೂಪದಲ್ಲೇ ಅವನು ಎತ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಹಾಗೆ ಸೀತೆ ಅಪಹರಣ ನಂತರ ರಾಮ ಮತ್ತೆ ಲಕ್ಷ್ಮಣ ಲಂಕೆಯಿಂದ ಈ ಕಡೆ ವಾಹನ ತಗೊಂಡು ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ರಾಮ ಸೀತೆ ಕತೆ ಮುಗಿದ್ರು ಸಹ ಈ ಕಡೆ ಮೇಘ ಕಾಣದಲ್ಲಿರ್ಬೇಕಾದ್ರೆ ಮದರ್ಗಂದರಿಗೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಆದರೆ ರಾವಣ ರೂಪದಲ್ಲಿರೋ ಈ ಕಡೆ ಕಿರತಕ ಆದ ರಂಜನ್ನು ಮೇಘನ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಯಾರೋ ನೀನು ಅಂತ ಅಂದಾಗ ತನ್ನ ಉಗ್ರ ರೂಪನ ತೋರಿಸಿದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ನೀನ ರಂಜನ್ ನಾಚಿಕೆ ಆಗಲ್ವಾ, ನನ್ನ ಪಾಡಿ ನನ್ನ ಬಿಟ್ಬಿಡು, ಮನೆಗೆ ಹೋಗಬೇಕು ಟೈಮ್ ಆಗಿದೆ ಅಂತ ಅಂದಾಗ, ನಿಂತ್ಕೊಳ್ಳೆ ಚಪ್ಪಲಿ ತೋರಿಸಿ ಒಡೆಗೆ ಬಂದಲ್ಲ, ಇವಾಗ ಅದೇನು ಮಾಡ್ತೀಯ ಮಾಡಿ ಅಂತ ಟಾರ್ಚರ್ ಕೊಡ್ತಿರ್ಬೇಕಾದ್ರೆ ಅವಳು ಕಣ್ಣೀರು ಹಾಕೊಂಡು ನಿಂತ್ಕೋತಾಳೆ. ತುಂಬ ಬೇಗ ಹೋಗ್ಬೇಡ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಇರು ನನ್ನ ಜೊತೆ ಅಂತ ಅನ್ಬೇಕಾದ್ರೆ ಕಣ್ಣೀರು ಹಾಕೊಂಡು, ಏ ರಂಜನ್ ತುಂಬ ಅತಿಯಾಗಿ ಆಡ್ತಿದ್ದೆ ಕಣೋ, ನಿನಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಗಾಡ್ತಿರ್ಬೇಕಾದ್ರೆ ನಗಾಡ್ತಾ ಇರ್ತಾನೆ. ಹಾಗೆ ನಗಾಡ್ಕೊಂಡು, ಏನೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀಯಾ, ಇಲ್ಲಿಂದ ಹೋದ್ರೆ ತಾನೇ ನೀನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು, ಅದ್ಯಾ ನನ್ನ ಮಗ ಬಂದು ನಿನ್ನ ಕಾಪಾಡ್ತಾನೆ, ನಾನು ನೋಡ್ತೀನಿ, ಚಪ್ಪಲಿ ತೋರ್ಸೋಕೆ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು ಕಣೆ ಅಂತ ಬೈತಾ ಇರ್ತಾನೆ. ಹಾಗೆ ನನಗೆ ಅವಮಾನ ಮಾಡ್ದಲ್ವ, ಈ ಕೈನು ಮುರಿತೀನಿ ಕಾಲು ಮುರಿತೀನಿ ಅಂತ ಮುರಿತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬಂದೇ ಬಿಡ್ತಾನೆ. ನಿತಿನ್ ಬಂದು ಜೋರಾಗಿ
ರಂಜನ್ ಕೈ ಮುರಿದ ತಕ್ಷಣ ಅಮ್ಮ ಅಂತ ಕಿರ್ತಾ ಇರ್ತಾನೆ. ನಿತ್ಯನ ನೋಡಿ ಶಾಕ್ ಆಗಿ ರಂಜನ್ ನಿಂತಿದ್ರೆ ಈ ಕಡೆ ಮೇಘನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್.